ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇನ್ನೇನು ಹಾಲಿಡೇ ಶುರುವಾಗುತ್ತೆ ಮಕ್ಕಳಿಗೆ, ಅದಕ್ಕೋಸ್ಕರ ಈ ಸ್ನ್ಯಾಕ್ಸ್ ರೆಸಿಪಿ ಈಸಿಯಾಗಿ ಬೇಗ ಮಾಡ್ಕೊಬೋದು. ಆಚೆ ಕಡೆ ತರೋ ಬದಲು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಬೇಕು ಫ್ರೆಂಡ್ಸ್. ಕುಕ್ಕರಲ್ಲಿ 3 ವಿಜಿಲು ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ಅದು ಬೇಯ್ದ ಮೇಲೆ ಹೊಟ್ಟೆಲ್ಲ ತೆಗೆದುಬಿಟ್ಟು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಬೇಕು. ಮಕ್ಕಳು ಮನೆಯಲ್ಲೇ ಈ ರೀತಿ ನೀವು ಮಾಡಿಕೊಟ್ರೆ ಆಚೆದೇನೋ ಚಿಪ್ಸು ಎಲ್ಲ ತಿನ್ನಲ್ಲ ಫ್ರೆಂಡ್ಸ್. ಅದರಿಂದ ತುಂಬ ಆರೋಗ್ಯ ಹಾಳಾಗುತ್ತೆ. ನಾವು ನೋಡ್ತಾನೆ ಇರ್ತೀವಿ ದಿನಾಗ್ಲೂ. ಅದಕ್ಕೆ ನಾನು ಮನೆಯಲ್ಲೇ ಈ ರೀತಿ ಆಲೂಗಡ್ಡೆದು ಸ್ಟಿಕ್ ಅಂತ ಅನ್ಬೋದು ಫ್ರೆಂಡ್ಸ್. ಆಲೂಗಡ್ಡೆ ರೌಂಡಾಗಿ ಮಾಡ್ಬೋದು. ನಾವು ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ಮಾಡಿಕೊಂಡು ಎಣ್ಣೆನಲ್ಲಿ ಕರೆದ್ಬಿಟ್ಟು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಈಗ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರು ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಚಾಟ್ ಮಸಾಲ ಇದೆಲ್ಲ ಹಾಕಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು. ಸ್ವಲ್ಪ ಗರಂ ಮಸಾಲ ಲೈಟಾಗಿ ಹಾಕ್ಕೊಳ್ಳಿ, ಎಲ್ಲ ಖಾರ ನೋಡಿಕೊಂಡು ಮತ್ತು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಪೌಡರು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಬೇಕಾಗುತ್ತೆ ಫ್ರೆಂಡ್ಸ್. ಮನೆಯಲ್ಲಿರೋದೇ ಹಾಕ್ಕೊಂಡು ನಾನು ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಈಸಿಯಾಗಿ ಬೇಗ ಮಾಡ್ಕೊಬೋದು. ನೋಡಿ, ಈಗ ಕಾರ್ನ್ಫ್ಲೋರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಕುರ್ಕುರೆ ಎಲ್ಲ ಕೊಡೋ ಬದಲು ಫ್ರೆಂಡ್ಸ್ ಅದೆಲ್ಲ ಅವಾಯ್ಡ್ ಮಾಡಿ ಆಚೆದು. ಅದಕ್ಕೆ ಮನೆಯಲ್ಲೇ ನಾನು ಈ ಥರ ಮಾಡಿಕೊಟ್ಟಿದ್ದೆ. ಇವಾಗ ಎಕ್ಸಾಮ್ ಟೈಮ್ ಬೇರೆ, ಅದಕ್ಕೆ ಮಾಡಿಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದನ್ನು ಸ್ವಲ್ಪ ಇನ್ನೂ ಬೇಕಾದ್ರೆ ನಿಮಗೆ ಖಾರ ಬೇಕು ಮತ್ತು ಕನ್ಸಿಸ್ಟೆನ್ಸಿ ಸರಿಯಾಗಿ ಬಂದಿಲ್ಲ ಅಂದರೆ ಸ್ವಲ್ಪ ಕಾರ್ನ್ಫ್ಲೋರ್ ಇನ್ನೂ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕಲಸಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದ್ದೆ ನಾನು ದೊಡ್ಡದಾಗಿ. ಕಾಯಿ ಏನಾಯಿತು ಅಂತಂದರೆ ಸ್ವಲ್ಪ ಬಿಟ್ಕೊಳೋ ಥರ ಆಯಿತು, ಸ್ವಲ್ಪ ಬೇಜಾರಾಯಿತು. ಆಮೇಲೆ ಸ್ವಲ್ಪ ಸಣ್ಣಗೆ ಮಾಡಿದಾಗ ಚೆನ್ನಾಗಿ ಬಂತು. ನನ್ನ ಮಗಳೂ ಇಲ್ಲೇ ಕಾಯ್ತಾ ಇದ್ದಾಳೆ. ಅವಳು ಸ್ವಲ್ಪ ಹಾಕಕ್ಕೆ ಬಂದಳು, ಜಾಸ್ತಿ ಹಾಕ್ಬಿಟ್ಲು. ಬೇಡ ಬೇಡ ಅಂದ್ರೂ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಅಂತ. ಆವಾಗ ಮಿಕ್ಸ್ ಮಾಡೋವಾಗ ಅದು ಬಿಟ್ಕೊಂಡ್ಬಿಡ್ತು ಫ್ರೆಂಡ್ಸ್. ಫಸ್ಟು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ಆಮೇಲೆ ತುಂಬ ಸೂಪರಾಗಿ ಬಂತು. ಸ್ವಲ್ಪ ಸಣ್ಣಗೆ ನೌರಿಗೆ ಮಾಡಿದೆ. ಹೆಂಗಿತ್ತು ಅಂದರೆ ಮೇಲೆಲ್ಲ ಕ್ರಂಚಿಯಾಗಿ ಒಳಗಡೆ ಸಾಫ್ಟಾಗಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ನಾವು ಆಚೆ ಕಡೆಯಿಂದ ಮಕ್ಲಿನ್ಸು ಮತ್ತು ಸ್ಮೈಲಿ ಎಲ್ಲ ತೊಗೊಂಬರ್ತೀವಲ್ಲ, ಅದ್ರ ಟೇಸ್ಟೇ ಬಂದಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಒಂದ್ಸಲಿ ಮನೆಯಲ್ಲೇ ಮಕ್ಕಳಿಗೆ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೋಡಿ ಫ್ರೆಂಡ್ಸ್, ಹಾಕ್ಬಿಟ್ಟೆ. ಸ್ವಲ್ಪ ಜಾಸ್ತಿ ಹಾಕಿದ್ದೆ ನಾನು ಎಣ್ಣೆಗೆ, ಅದು ಬಿಟ್ಕೊಳೋ ಥರ ಆಗಿತ್ತು. ಆಮೇಲೆ ಚಿಕ್ಕದಾಗಿ ಮಾಡಿಬಿಟ್ಟು ರೌಂಡಾಗಿಯೂ ಮಾಡಿದ್ದೆ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಈ ಥರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಕಾಯ್ತಾ ಇದ್ದಾರೆ ಇವರು. ಈ ಥರ ಐಟಮ್ ಮಾಡಿಬಿಟ್ರೆ ಅಲ್ಲೇ ನಿಂತ್ಕೊಂಡಿರ್ತಾರೆ, ಎಲ್ಲೂ ಹೋಗಲ್ಲ ಫ್ರೆಂಡ್ಸ್. ನೋಡಿ, ಇಷ್ಟಪಟ್ಟು ತಿಂತಾರೆ. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಆದಮೇಲೆ ಮಿಕ್ಸ್ ಮಾಡಿ, ಇಲ್ಲಾಂದರೆ ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಸಣ್ಣದಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಹೆಂಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಈ ಥರ ಫ್ರೈದು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾಳೆ ನಮ್ಮ ದೊಡ್ಡ ಮಗಳು. ಅದಕ್ಕೆ ಮಾಡಿದ್ದೆ. ಟೇಸ್ಟ್ ಮಾತ್ರ ಚೆನ್ನಾಗುತ್ತೆ. ನಿಮ್ಮ ಮಕ್ಕಳಿಗೆ ನೀವು ಒಂದ್ಸಲಿ ಟ್ರೈ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ಡೀಪ್ ಫ್ರೈ ಮಾಡಿ. ಇದು ಸ್ವಲ್ಪ ದೊಡ್ಡದಾಗಿ ಹಾಕಿದ್ನಲ್ಲ, ಅದು ಬಿಟ್ಕೊಂಡ್ಬಿಡ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಮಾಡಿದೆ ಫ್ರೆಂಡ್ಸ್. ನೋಡಿ, ಈ ಥರ ಬಂದಿದೆ, ಚೆನ್ನಾಗಿ ಬಂದಿತ್ತು. ಟೇಸ್ಟು ಚೆನ್ನಾಗಿತ್ತು, ಸ್ವಲ್ಪ ಸಾಫ್ಟಾಗಿದೆ ಆಮೇಲೆ ನಾನೇನು ಮಾಡಿದೆ, ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸಣ್ಣಗೆ ಮಾಡಿಬಿಟ್ಟು ಹಾಕಿದೆ. ತುಂಬ ಸೂಪರಾಗಿ ಬಂದಿತ್ತು ಟೇಸ್ಟು. ಇದು ನೋಡಿ, ನನ್ನ ಮಗಳು ಬೇಡ ಅಂದರು, ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದಾಳೆ. ಅದಕ್ಕೆ ಈ ಥರ ಮೆತ್ತಗಾಗಿತ್ತು. ಆಮೇಲೆ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ, ದಪ್ಪ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ನಾನು ಸೋಡಾ ಗಿಡ ಏನೂ ಹಾಕಲಿಲ್ಲ, ಅದು ಸ್ವಲ್ಪ ಊದ್ಕೊಂಡ್ಬಿಡ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದು ಫ್ರೆಂಡ್ಸ್. ಅದಕ್ಕೆ ನೆಕ್ಸ್ಟ್ ನೋಡಿ, ಆಮೇಲೆ ನಾನು ಸ್ವಲ್ಪ ಸಣ್ಣಗೆ ಮಾಡಿಬಿಟ್ಟು ಹಾಕ್ತೆ ನೌರಾಗಿ. ಟೇಸ್ಟು ಚೆನ್ನಾಗಿತ್ತು, ಸೂಪರಾಗಿತ್ತು. ಇಷ್ಟಪಟ್ಟು ತಿಂದರು. ಮತ್ತು ನೆಕ್ಸ್ಟು ರೌಂಡಾಗಿ ಮಾಡಿಕೊಟ್ಟೆ, ಸ್ವಲ್ಪ ಸಾಸ್ ಜೊತೆ ಹಾಕ್ಕೊಟ್ಟೆ. ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹಾಲಿಡೇಸಲ್ಲಿ. ಆಚೆ ಕಡೆಯಿಂದ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಸಣ್ಣಗೆ ಮಾಡಾಕ್ತೆ ನೋಡಿ, ಎಷ್ಟು ಗರಿಯಾಗಿ ಬಂತು. ಫಸ್ಟು ಸ್ವಲ್ಪ ಬೇಜಾರಾಯಿತು, ಆಮೇಲೆ ಈ ಥರ ಮಾಡಿಕೊಟ್ಟೆ. ರೌಂಡ್ಗೂ ಹಾಕಿದೆ. ಎಷ್ಟು ಇಷ್ಟಪಟ್ಟು ತಿಂದರು ಫ್ರೆಂಡ್ಸ್. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ದಿನಾಗಲೂ ಶಾರ್ಟ್ಸ್ ಎಲ್ಲ ಹಾಕ್ತೀನಿ, ರಂಗೋಲಿ ಮತ್ತು ನಾನು ಕುಕ್ಕಿಂಗೆ ಜಾಸ್ತಿ ಹಾಕೋದು.
ಬೇರೆದು ಎಲ್ಲ ಚಾಟ್ಸು ಎಲ್ಲ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಹಂಗೆ ನನಗೆ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಥರ ಹೊಸ ಹೊಸ ರೆಸಿಪೀಸು ಮತ್ತು ನನಗೇನು ಗೊತ್ತಿದೆಯೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ನಿಮಗೆ ಸ್ನ್ಯಾಕ್ಸ್ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಚೆನ್ನಾಗೇ ಇತ್ತು, ಸೂಪರಾಗಿತ್ತು. ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಚಿಕ್ಕದಾಗಿ ಮಾಡಿಬಿಟ್ಟು ಹಾಕ್ತೆ, ಸೂಪರಾಗಿ ಬಂದಿತ್ತು. ಮತ್ತು ತಿರ್ಗಾ ರೌಂಡ್ಗಾನು ಮಾಡಿಬಿಟ್ಟು ಹಾಕಿದ್ದೆ ಫ್ರೆಂಡ್ಸ್. ಅದು ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಂಚಿಯಾಗಿ ಚೆನ್ನಾಗಿ ಬಂದಿತ್ತು. ನೋಡಿ ಯಾವ ಥರ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇದನ್ನು. ನೋಡಿ ನಾನು ಒಂದು ಬಟ್ಟೆ ತೊಗೊಂಡು ಹಾಕಿದ್ದೀನಿ. ಟಿಶ್ಯೂ ಪೇಪರ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಆದಮೇಲೆ ಅದಕ್ಕೆ ನಾನೊಂದು ಮಸ್ಲಿನ್ ಬಟ್ಟೆ ತೊಗೊಂಡು ನೋಡಿ ಯಾವ ಥರ ಇಷ್ಟಪಟ್ಟು ತಿಂತಾರೆ. ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸಾಸ್ ಜೊತೆ ಚೆನ್ನಾಗಿರುತ್ತೆ. ನೀವು ಹಂಗೆ ಬೇಕಾದ್ರೆ ಬರೀದು ತಿನ್ಬೋದು. ನೋಡಿ ಫ್ರೆಂಡ್ಸ್, ಈಗ ರೌಂಡ್ಗೂ ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಟ್ರೈ ಮಾಡಿ ಒಂದ್ಸಲ. ನಿಮ್ಮ ಮಕ್ಕಳಿಗೆ ಈ ಥರ ಮಾಡ್ಕೊಳ್ಳಿ, ತುಂಬ ಇಷ್ಟಪಟ್ಟು ತಿಂತಾರೆ. ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ಲು ವೀಡಿಯೋನ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಯಾವ ಡಿಫ್ರೆಂಟ್ ಶೇಪಲ್ಲಿ ಮಾಡಿದ್ದೀನಿ. ನೀವು ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಮಾಡ್ಕೊಳ್ಳಿ. ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ. ರಜದಲ್ಲಿ ಸರ್ಪ್ರೈಸಾಗಿ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.